ನಿಮಗೆ 10 ಅಲ್ಲ 100 ಮೂಳೆಗಳು ಸಿಗ್ತದೆ. ಎಲ್ಲಿದೆ ಕ್ಯಾಮರಾ? ಬನ್ನಿ ಫ್ರಂಟ್. 100 ಮೂಳೆಗಳು ಸಿಗ್ತದೆ. ಸದ್ಯಕ್ಕೆ 9 ಮತ್ತು 10ನೇ ಪಾಯಿಂಟ್ ಏನು ಮಾಡಿದ್ರು ಅದರ ಕಾರ್ಯಾಚರಣೆ ಇವತ್ತು ಮುಗಿದಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ 9 ಪಾಯಿಂಟ್ ಏನು ನೋಟ್ ಮಾಡಿದ್ದ ಆ ಅನಾಮಿಕ ವ್ಯಕ್ತಿ ಅದರ ಕಾರ್ಯಾಚರಣೆ ಕೂಡ ನಡೆಸಿರುವಂಥದ್ದು ಮಧ್ಯಾಹ್ನದವರೆಗೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ 9ನೇ ಪಾಯಿಂಟ್ನ ಕಾರ್ಯಾಚರಣೆ ಕೂಡ ಮುಗಿಸಿರುವಂಥದ್ದು. ನಂತರ ಊಟದ ನಂತರ ಈ 10ನೇ ಪಾಯಿಂಟ್ ಏನಿದೆ ಅದರಲ್ಲೂ ಕೂಡ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸೊ ಬೆಳಗ್ಗೆ ಯಾವುದೇ ಕಳೆಬರ ಅಥವಾ ಯಾವುದೇ ಸ್ಕೆಲಿಟನ್ ಸಿಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಧಿಕೃತವಾಗಿ SIT ಅವರಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಬಟ್ ಸ್ಟಿಲ್ ಒಂದು ಮಾಹಿತಿಯ ಪ್ರಕಾರ ಯಾವುದೇ ಕಳೆಬರ ಸಿಗಲಿಲ್ಲ ಅಂಥೇಳಿ. ಈಗ 10ನೇ ಪಾಯಿಂಟಲ್ಲೂ ಕೂಡ ಯಾವುದೇ ಕಳೆಬರ ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ 3 ಗಂಟೆಗೆ ಬಂದಂತಹ SIT ಟೀಮ್ ಆಗಿರ್ಬೋದು, FSL ಆಗಿರ್ಬೋದು ಅಥವಾ ಅನಾಮಿಕ ವ್ಯಕ್ತಿಗಳಾಗಿರ್ಬೋದು 3 ಗಂಟೆಗೆ ಬಂದಿದ್ರು. 6 ಗಂಟೆಯವರೆಗೆ ನಿರಂತರವಾಗಿ 3 ಗಂಟೆಗಳ ಕಾಲ ಕಾರ್ಯಾಚರಣೆ ಕೂಡ ನಡೆಸಿದ್ರು. ಯಾವುದೇ ಕಳೆಬರ ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮಧ್ಯಾಹ್ನದ ನಂತರ ನಿರಂತರವಾಗಿ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಒಂದಷ್ಟು ಕೆಸರು ಕೂಡ ಫಿಲ್ ಆಗಿರುವಂಥದ್ದು. ಸೊ ಹಾಗಾಗಿ ಕಾರ್ಯಾಚರಣೆ ಮಾಡೋಕ್ಕೆ ಕಷ್ಟ ಆಯಿತಾ ಅನ್ನುವಂಥ ವಿಚಾರದಲ್ಲಿ FSL ಟೀಮ್ನವರು ಮಣ್ಣನ್ನು ಕೂಡ ಕೊಂಡೋಗಿದ್ದಾರೆ, ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಿದ್ರೂ ಕೂಡ ಒಂದು ವೇಳೆ ಆ ಬಾಡಿ ಮಣ್ಣಿನ ಒಳಗಡೆ ಕರಗಿದ್ರೆ ಖಂಡಿತವಾಗ್ಲೂ FSL ರಿಪೋರ್ಟಲ್ಲಿ ಬರುತ್ತೆ. ಸೊ ಹಾಗಿರಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ FSL ಟೀಮ್ನವರು ಮಣ್ಣನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ 1ರಿಂದ 10ರವರೆಗೆ ಏನಾಯಿತು, ಪ್ರತಿಯೊಂದು ಗುಂಡಿಯಲ್ಲಿದ್ದಂತಹ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿ FSLನವರು ಕೊಂಡೋಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ಬೋನ್ ಏನಾದರೂ ಕರಗಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಗೊತ್ತಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇವತ್ತು ನಿರಂತರವಾಗಿ ಮಧ್ಯಾಹ್ನದ ನಂತರ ಮಳೆ ಬಂದ ಕಾರಣಕ್ಕಾಗಿ ಸ್ವಲ್ಪ ಕಾರ್ಯಾಚರಣೆ ಮಾಡಲು ಕಷ್ಟ ಆಯಿತು ಅನ್ನುವಂಥ ವಿಚಾರದಲ್ಲಿ. ಸೊ ಅದೇ ರೀತಿ ನಾಳೆ 11 ಮತ್ತು 12ನೇ ಏನೋ ಗುರುತು ಮಾಡಿದ್ದಾನೆ ಅದನ್ನು ಕೂಡ ಅಗೆಯುವಂಥ ಕಾರ್ಯಾಚರಣೆ ಇದೆ. ಸೊ ಗೊತ್ತಿಲ್ಲ, ಇದರಲ್ಲಿ ಒಂದಷ್ಟು ಜನರಿಗೆ ಹೋಪ್ ಇತ್ತು ಅಥವಾ ಅನಾಮಿಕ ವ್ಯಕ್ತಿ ಕೂಡ ಒಂದಷ್ಟು ಹೋಪ್ ಇತ್ತು, ಇದರಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇತ್ತು 9 ಮತ್ತು 10ರಲ್ಲಿ. ಬಟ್ ಯಾವುದೇ ಸಿಗಲಿಲ್ಲ ಅನ್ನುವಂಥ ಮಾಹಿತಿ ಇವತ್ತಿಗೆ ಸಿಕ್ಕಿರುವಂಥದ್ದು. ಬಟ್ ಗೊತ್ತಿಲ್ಲ, SIT ಅವರಿಂದ ಯಾವುದೇ ರೀತಿಯ ಕನ್ಫರ್ಮೇಷನ್ ಬರಲಿಲ್ಲ. SIT ಅವರು ಸಿಕ್ಕಿದೆಯೋ ಇಲ್ವೋ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿಲ್ಲ. IO ಯಾರಿದ್ದಾರೆ ಅವರು ಕೂಡ ಅವನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ ಇದು ಎಷ್ಟು ಸತ್ಯ ಅನ್ನುವಂಥ ವಿಚಾರದಲ್ಲಿ. ಏನಾದರೂ ಕನ್ಕ್ಲೂಷನ್ ಕೊಡಬೇಕಾದ್ರೆ ಇದರ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಣಬ್ ಮೊಹಂತಿರವರೇ ಇದಕ್ಕೆ ಕನ್ಕ್ಲೂಷನ್ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಜನರ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ತನಿಖಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರುಗಳಿಗೆ ಬಾಡಿ ಕ್ಯಾಮರಾವನ್ನು ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ಜನರು ಒಂದಷ್ಟು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ವೈದ್ಯರಾಗಿರ್ಬೋದು, FSL ಟೀಮ್ನವರು ಆಗಿರ್ಬೋದು. ಸೊ ಅವರಿಗೆ ಬಾಡಿ ಕ್ಯಾಮರಾ ಹಾಕಿದರೆ ಖಂಡಿತವಾಗ್ಲೂ ಎಲ್ಲನೂ ಕೂಡ ಪಾರದರ್ಶಕವಾಗಿರುತ್ತೆ, ಎಲ್ಲನೂ ಕೂಡ ರೆಕಾರ್ಡ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೂಡ ಒಂದಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಈಗ 9 ಮತ್ತು 10ನೇದನ್ನು ಎಲ್ಲನೂ ಕೂಡ ಕಾರ್ಯಾಚರಣೆ ಮುಗಿದಿದೆ. ಸೊ ಒಳ್ಳೆಯದು ಸ್ಥಳೀಯರು ಕೂಡ ಇದ್ದಾರೆ, ಅವರು ಇಲ್ಲಿ ನೋಡೋಕ್ಕೆ ಬಂದಿರುವಂಥವರು. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ಏನು ಹೇಳ್ತೀರಿ ಸರ್? ನಾವು ಹೇಳುವುದು ಇದು ರಸ್ತೆ ಬದಿಯಲ್ಲಿ ಇಷ್ಟು ಈಗ ಮಾಡ್ಬೋದು ಅಂತ ನಮ್ಮದೊಂದು ಅನಿಸಿಕೆ. ಯಾಕಂದರೆ ಇದು ಒಂದು ನಮಗೆ ಪ್ರೀ ಪ್ಲಾನ್ ಅಂತ ಆಗ್ತದೆ ನಮಗೆ. ಪ್ರೀ ಪ್ಲಾನ್ ಅಂದರೆ ಏನು? ಈ ಹೈವೇ ಬದಿಯಲ್ಲಿ ಯಾರು ಊತ ಹಾಕ್ತಾರಾ, ಎರಡು ಸಿಕ್ಕಲಿಲ್ಲ. ಹೈವೇ ಬದಿಯಲ್ಲಿ ಅವನು ಊತ ಹಾಕಿಲ್ಲ ಅಂತ ಹೇಳಿದ್ರೆ ಅವನಿಗೂ ಕೂಡ ಶಿಕ್ಷೆ ಆಗುತ್ತೆ. ದಟ್ ಈಸ್ ಸೆಕೆಂಡರಿ ಪಾರ್ಟ್. ಹೌದು, ಹೈವೇ ಬದಿಯಲ್ಲಿ ಊತ ಹಾಕಿಲ್ಲ ಅಥವಾ ಏನು ಸಿಗಲಿಲ್ಲ ಅಂತ ಹೇಳಿದ್ರೆ ಅವನಿಗೂ ಕೂಡ ಶಿಕ್ಷೆ ಆಗುತ್ತೆ. ಪ್ರೀ ಪ್ಲಾನ್ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿ ಅಂದರೆ ಅವರಿಗೆ ಇದು ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಬೇಕಾಗಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತದೆ. ಸ್ವಲ್ಪ ಕ್ವಶನ್ಸ್ ಇದೆ. ಏನು ಕ್ವಶನ್ ಕೇಳಿ. ಅಲ್ಲ, ಏನು ಕ್ವಶನ್ ನೀವು ಹೇಳಿ. ಏನು ಮೀಡಿಯಾದಲ್ಲಿ ಏನೇನು ಹೇಳ್ತಿರಲ್ಲ ಧರ್ಮಸ್ಥಳ ಬಗ್ಗೆ ಏನೇನು? ಬನ್ನಿ. ಈಗ ಈ ಕಾಡನ್ನು ಫುಲ್ಲು ಪೂರ್ತಿ ಕಡ್ದಿದ್ರೆ ನಿಮಗೆ 10 ಅಲ್ಲ 100 ಮೂಳೆಗಳು ಸಿಗ್ತದೆ. ಎಲ್ಲಿದೆ ಕ್ಯಾಮರಾ? ಬನ್ನಿ ಫ್ರಂಟ್. 100 ಮೂಳೆಗಳು ಸಿಗ್ತದೆ. ಯಾಕೆ? ಯಾಕೆಂದ್ರೆ ನಾವು ಧರ್ಮಸ್ಥಳದವ್ರು, ನಮಗೆ ಗೊತ್ತಿದೆ. ಇಲ್ಲಿ ಶವ ಅನಾಮಿಕರು ಬಂದರೆ ಅವರು ಸತ್ತರೆ ಅವರನ್ನು ಪೊಲೀಸ್ ಮುಖಾಂತರ, ಪೊಲೀಸರಿದ್ದಾರೆ. ನೀವು ನೋಡಿದ್ದೀರಾ? ನಾನು ನೋಡಿದ್ದೇನೆ.
ನನಗೆ 28 ವರ್ಷ, ನನಗೆ 28 ವರ್ಷ. ಪೊಲೀಸ್ ಇರೋದು ಏನಕ್ಕೆ? ಕಾರ್ ಇರೋದಕ್ಕೆ, ಪೊಲೀಸ್ ಇರೋದಕ್ಕೆ. ಮತ್ತೆ ಪೊಲೀಸ್ ಅಂದ್ರೆ ಯಾರು? ಪೊಲೀಸ್ ಅಂದ್ರೆ ಯಾರು? ನೀವು ನೋಡಿದ್ರಲ್ವಾ? ನಾನು ಕೇಳೋ ಕ್ವಶನ್ ಹೇಳಿ ಒಂದ್ ನಿಮಿಷ. ನಾನು ಆಟೋ ನಾನು ಡಿಗ್ರಿ, ನಂದು ಡಿಗ್ರಿ ಆಗಿದೆ. ನಿಲ್ಲೆ, ನಂದು ಡಿಗ್ರಿ ಆಗಿದೆ. ಕೊಡ್ತಿದ್ಯಾ ನೀನು? ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಸಾಕ್ಷಿ ಗೊತ್ತುಂಟು, ಈ ವ್ಯಕ್ತಿ ಕೂಡ ಗೊತ್ತುಂಟು. ಆ ವ್ಯಕ್ತಿಯನ್ನು ದಯಮಾಡಿ SIT ಅವರು ನೋಟಿಸ್ ಕೊಡುವ ಮೂಲಕ. ಸರ್ ನಿಮ್ಮ ಹೆಸರೇನು ಸರ್? ಅವ್ರದ್ದು ಹೆಸರೇನು ಸರ್? ಸಹನ್ ಕುಮಾರ್. ಏನು ವರ್ಕ್ ಮಾಡುದು? ಎಲ್ಲಿ ವರ್ಕ್ ಮಾಡುದು ಸರ್? ಎಲ್ಲಿ ವರ್ಕ್ ಮಾಡುದು? ಎಲ್ಲಿ? ಸೊ ಸಹನ್ ಕುಮಾರ್ ಅನ್ನುವಂತ ವ್ಯಕ್ತಿ ಕೂಡ ಇದ್ದಾನೆ. ಸಹನ್ ಕುಮಾರ್ ವ್ಯಕ್ತಿ ಅನ್ನುವಂಥದ್ದು ಇದ್ದಾನೆ. ಸೊ SIT ಅವರಿಗೆ, ಮುಖ್ಯಸ್ಥರಿಗೆ ಮನವಿ ಮಾಡುವಂಥದ್ದು, ಆ ಸಹನ್ ಕುಮಾರ್ ವ್ಯಕ್ತಿಯನ್ನು ಕೂಡ ವಿಟ್ನೆಸ್ ಅನ್ನಾಗಿ ಮಾಡಬೇಕು. ಆ ವ್ಯಕ್ತಿ ಈ ಬಂಗ್ಲಾ ಗುಡ್ಡೆ ಏನಿದೆ ಅದರಲ್ಲಿ 100ಕ್ಕಿಂತ ಹೆಚ್ಚು ಬಾಡಿಯನ್ನು ಹೂತಾಕಿರುವುದನ್ನು ನೋಡಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ನಮ್ಮೆದುರಿಗೆ ಬಂದು ಹೇಳಿರುವಂಥದ್ದು. ಸೊ ಹಾಗಾಗಿ ಸಹನ್ ಕುಮಾರ್ ಅನ್ನು ವಿಟ್ನೆಸ್ ಅನ್ನಾಗಿ ಮಾಡಬೇಕು ಅಂತೇಳಿ ನಾನು SIT ಮುಖ್ಯಸ್ಥರಿಗೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದೇನೆ.